Good morning, dear students. Today our topic is redemption of preferences. Let us understand what is the procedure for redemption of preferences. Before going to the procedure, let us know what is the preference share. See, we have two types of shares. One is equity shares and other one is a preference share. Equity shares are those shares which are not preference shares. The holders of such shares are entitled to a dividend or share in the property after the preference shareholders are paid. And preference shares are those shares on which there is a preferential right as to get dividend during the whole life of the company and to repayment of capital on the liquidation of company. Preference shares are entitled to a fixed rate of dividend. The rate of dividend on equity shares depends upon the amount of net profit available after payment of dividend to the preference shareholders. Dear students, ನಾವೀಗ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅನ್ನೋ ಒಂದು ಯೂನಿಟ್ ಅಲ್ಲಿ ಪ್ರೊಸೀಜರ್ ಫಾರ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ತಿದ್ದೀವಿ. ಸೊ ಅದರಲ್ಲಿ ನಾವು ಪ್ರೊಸೀಜರ್ ಫಾರ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ನಮಗೆ ನೀಟಾಗಿ ಅರ್ಥ ಆಗ್ಬೇಕಾಗಿದ್ರ ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿರ್ತಕ್ಕಂತ ಕೆಲವೊಂದು ಪಾಯಿಂಟ್ಸ್ ಅನ್ನ ಮತ್ತೊಮ್ಮೆ ನಾವು ನೆನಪು ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ತಿದೀವಿ. ಸೊ ಅದರಂತನ ನಮಗೆ ಗೊತ್ತಿದೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಶೇರ್ಸ್ ಅಂತ ಹೇಳ್ಬಿಟ್ಟು, ಒನ್ ಈಸ್ ಈಕ್ವಿಟಿ ಶೇರ್ ಅಂಡ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಈಕ್ವಿಟಿ ಶೇರ್ ಆಲ್ಸೋ ನೋನ್ ಆಸ್ ಆರ್ಡಿನರಿ ಶೇರ್ಸ್ ಅಂತ ಹೇಳ್ತೀವಿ. ಇನ್ ಇಂಡಿಯಾ ಈಕ್ವಿಟಿ ಶೇರ್ಸ್ ನ ನಾವು ಆರ್ಡಿನರಿ ಶೇರ್ಸ್ ಅಂತಾನು ಹೇಳ್ತೀವಿ. ಅದೇ ರೀತಿನ US ದಲ್ಲಿ ಈ ಒಂದು ಶೇರ್ಸ್ ನ ಕಾಮನ್ ಸ್ಟಾಕ್ ಅಂತ ಹೇಳ್ತಾರೆ. ಅಂಡ್ ಇಲ್ಲಿ ನೋಡೋದ್ರಲ್ಲಿ ದಟ್ ಈಸ್ ಏನು ಒಂದು ಕಂಪನಿ ಪ್ರಾಫಿಟ್ ಅನ್ನ ಅರ್ನ್ ಮಾಡಿರ್ತಾನೆ, ಆ ಒಂದು ಪ್ರಾಫಿಟ್ ಅಲ್ಲಿ ಕಂಪನಿ ತನ್ನ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಟ್ ಅನ್ನ ಕೊಡಬೇಕಾಗಿರತ್ತ. ಈ ರೀತಿ ಡಿವಿಡೆಂಟ್ ಕೊಡಬೇಕಾಗಿದ್ರ, ಡಿವಿಡೆಂಟ್ ಮೀನ್ಸ್ ಇಟ್ ಈಸ್ ರಿಟರ್ನ್ಸ್ ಟು ದ ಶೇರ್ ಹೋಲ್ಡರ್ಸ್ ಫ್ರಮ್ ದ ಕಂಪನಿ ಅಂತ ಹೇಳ್ತೀವಿ. ಅಂದ್ರೆ ಒಂದು ಕಂಪನಿ ಅರ್ನ್ ಮಾಡಿರ್ತಕ್ಕಂಥ ಒಂದು ಪ್ರಾಫಿಟ್ ಅಲ್ಲಿ ಅವನು ಏನ್ ಮಾಡ್ತಾನೆ, ತನ್ನ ಶೇರ್ ಹೋಲ್ಡರ್ಸ್ ಗೆ ಆ ಪ್ರಾಫಿಟ್ ಅನ್ನ ಡಿವೈಡ್ ಮಾಡಿ ಕೊಡ್ತಾನೆ, ಅದನ್ನ ನಾವು ಡಿವಿಡೆಂಟ್ ಅಂತ ಹೇಳ್ತೀವಿ. ಸೊ ಈ ರೀತಿ ಡಿವಿಡೆಂಟ್ ಅನ್ನ ಕೊಡಬೇಕಾಗಿರ ಫಸ್ಟ್ ಪ್ರಯಾರಿಟಿ ಯಾರು ಕೊಡ್ಬೇಕಾಗಿರತ್ತ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಗೆ ಕೊಡ್ಬೇಕಾಗಿರತ್ತ. ಅಂಡ್ ಲಾಸ್ಟ್ ಪ್ರಯಾರಿಟಿಯನ್ನ ಯಾರು ಕೊಡ್ಬೇಕಾಗಿರತ್ತ, ಈಕ್ವಿಟಿ ಶೇರ್ ಹೋಲ್ಡರ್ ಗೆ ಕೊಡ್ಬೇಕಿರತ್ತ. ಅಂಡ್ ಅದೇ ರೀತಿನ ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಇನ್ ದ ಈವೆಂಟ್ ಆಫ್ ಲಿಕ್ವಿಡೇಷನ್. ಅಂದ್ರೆ ಲಿಕ್ವಿಡೇಟ್ ಆಗುವಂತ ಟೈಮ್ ಅಲ್ಲಿ, ಒಂದು ಕಂಪನಿ ಲಿಕ್ವಿಡೇಟ್ ಆಗುವಂತ ಟೈಮ್ ಅಲ್ಲಿ ಅವ್ರು ವೈಂಡಿಂಗ್ ಅಪ್ ಮಾಡಬೇಕಾಗಿದ್ರೆ ಆ ಒಂದು ಕಂಪನಿ ಏನು ಶೇರ್ ಹೋಲ್ಡರ್ಸ್ ಗೆ ಅವ್ರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಕ್ಯಾಪಿಟಲ್ ನ ವಾಪಸ್ ಕೊಡ್ಬೇಕಿರತ್ತ, ಆಗ್ಲೂ ಕೂಡ ಅಷ್ಟ ಫಸ್ಟ್ ಪ್ರಯಾರಿಟಿಯನ್ನ ಯಾರು ಕೊಡ್ಬೇಕಿರತ್ತೆ, ಕಂಪನಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಗೆ ಕೊಡ್ಬೇಕಿರತ್ತ. ಅಂಡ್ ಲಾಸ್ಟ್ ಪ್ರಯಾರಿಟಿ ಯಾರು ಕೊಡ್ತಾನ, ಈಕ್ವಿಟಿ ಶೇರ್ ಹೋಲ್ಡರ್ ಗೆ ಕೊಡ್ಬೇಕಾಗಿರತ್ತೆ. ಸೊ ಹಾಗಾದ್ರೆ ಇಲ್ಲಿ ನಮ್ಗಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಇಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಶೇರ್ಸ್ ಅಂತ ಹೇಳ್ತೀವಿ. ಆ ಟೂ ಟೈಪ್ಸ್ ಆಫ್ ಶೇರ್ಸ್ ಅಲ್ಲಿ ಈಕ್ವಿಟಿ ಒನ್ ಈಸ್ ಈಕ್ವಿಟಿ ಶೇರ್ ಅಂಡ್ ಸೆಕೆಂಡ್ ಒನ್ ಈಸ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಈ ಒಂದು ಈಕ್ವಿಟಿ ಶೇರ್ಸ್ ನ ತಗೊಂಡಿರ್ತಕ್ಕಂಥವ್ರನ್ನ ನಾವು ಈಕ್ವಿಟಿ ಶೇರ್ ಹೋಲ್ಡರ್ ಅಂತ ಹೇಳ್ತೀವಿ. ಅದೇ ರೀತಿನೇ ಪ್ರಿಫರೆನ್ಸ್ ಶೇರ್ಸ್ ನ ಬೈ ಮಾಡಿರ್ತಕ್ಕಂಥವ್ರನ್ನ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಎರಡೂ ಕೂಡ ಶೇರ್, ಬಟ್ ಇದರಲ್ಲಿ ಟೂ ಟೈಪ್ಸ್ ಆಗಿ ನಾವು ಡಿವೈಡ್ ಮಾಡಿದೀವಿ. ಸೊ ಅದರಂತಾನೆ ಈ ಒಂದು ಈಕ್ವಿಟಿ ಶೇರ್ಸ್ ಮತ್ತೆ ಪ್ರಿಫರೆನ್ಸ್ ಶೇರ್ಸ್ ಎರಡು ಮೀನಿಂಗ್ ಅನ್ನ ಕೂಡ ನಾನು ಆಗ್ಲೇ ಹೇಳಿದ್ದೆ. ಅದನ್ನ ಮತ್ತೊಮ್ಮೆ ತಮ್ಗೆ ನೆನಪು ಮಾಡ್ತಾ ಇದ್ದೇನೆ. ಏನಪ್ಪಾ ಅಂತ ಹೇಳೋದಾದ್ರೆ, ಇಲ್ಲಿ ಒಂದು ಚಿಕ್ಕ ಎಕ್ಸಾಂಪಲ್ ನಾನು ಕೊಟ್ಟು ನಾನು ಮುಂದಕ್ಕೆ ಹೋಗ್ಬೇಕಿರತ್ತೆ. ಏನಪ್ಪಾ ಎಕ್ಸಾಂಪಲ್ ಅಂತ ಹೇಳೋದಾದ್ರೆ, ಈಗ ದಟ್ ಈಸ್ ಒಂದು ನಿಮ್ಮ ಮನೆಯಲ್ಲಿ 4 ಜನ ಇದ್ದೀರಾ ಅಂತ ಇಟ್ಕೊಳ್ಳಿ. ನಿಮ್ ಫ್ಯಾಮಿಲಿ 4 ಜನ ಇದ್ದೀರಾ. ಸೊ ಈ 4 ಜನ ಇರ್ಬೇಕಾಗಿದ್ರೆ ಆ ಒಂದು ಮನೆಯಲ್ಲಿ ಊಟ ಮಾಡ್ಬೇಕಿರತ್ತ. ಮಾಡ್ಬೇಕಾದ್ರೆ ನೀವು ಊಟ ಮಾಡ್ಬೇಕಿದ್ರೆ, ಊಟ ಟೈಮ್ ಆಗಿದೆ, ಊಟ ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕು, ನೀವು ಫಸ್ಟ್ ಆಫ್ ಆಲ್ ಅಡಿಗೆ ಪ್ರಿಪೇರ್ ಮಾಡ್ಕೋಬೇಕು. ಸೊ ಅದೇ ರೀತಿನ ಅಡಿಗೆ ಪ್ರಿಪೇರ್ ಮಾಡ್ಕೊಂಡ್ರಿ. ಅಡಿಗೆ ಪ್ರಿಪೇರ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಊಟ ಕುತ್ಕೊಳ್ತಾ ಇದ್ರಿ. ಆ ಒಂದು ಊಟ ಕುತ್ಕೊಳ್ಬೇಕಾಗಿರ್ತಕ್ಕಂಥ ಟೈಮ್ ಅಲ್ಲಿ ಕರೆಕ್ಟ್ ಆಗ ಯಾರೋ ಒಬ್ರು ಗೆಸ್ಟ್ ಬಂದ್ರು, ಎಕ್ಸಾಂಪಲ್ ರಿಲೇಟಿವ್ಸ್ ಬಂದ್ರು ಅಂತ ಇಟ್ಕೊಳ್ಳಿ. ಯಾರೋ ಒಬ್ರು ರಿಲೇಟಿವ್ ಬಂದ್ರು, ದೂರ ರಿಲೇಟಿವ್ ಬಂದ್ರು. ಸೊ ನೆಕ್ಸ್ಟ್ ಏನ್ ಮಾಡ್ತೀರ, ಅವಾಗ ನಾವು ಊಟ ಕುತ್ಕೊಳ್ತಾ ಇದೀವಿ, ಅಲ್ಲೇ ಇರಿ ಅಂತ ಹೇಳಲ್ಲ ನೀವು, ರೈಟ್?
ನೀವೇನ್ ಮಾಡ್ತೀರಾ, ನೀವು ಊಟಕ್ಕೆ ಕುತ್ಕೊಳ್ತಾ ಇದ್ರೆ ಎದ್ದೇಳಿ ಫಸ್ಟ್ ಬನ್ನಿ, ಊಟ ಟೈಮಿಗೆ ಬಂದಿದ್ದೀರಾ, ಫಸ್ಟ್ ಊಟ ಮಾಡಿ ಆಮೇಲೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಕೂಡಿಸ್ತೀರಾ. ಆಮೇಲೆ ನಿಮಗೆ ಗೊತ್ತಿರುತ್ತೆ 4 ಜನಕ್ಕೆ ಮಾಡಿರ್ತಕ್ಕಂಥ, ನಿಮ್ಮ ಫ್ಯಾಮಿಲಿಯಲ್ಲಿ 4 ಜನ ಇದ್ದೀರಾ ಅಂತ ಹೇಳೋದಾದ್ರೆ 4 ಜನಕ್ಕೆ ಎಷ್ಟು ಬೇಕು ಅಷ್ಟೇ ಅಡಿಗೆನ ನೀವು ಮಾಡಿದ್ರಿ, ನಿಮ್ಗೆ ಅದು ಗೊತ್ತಿದೆ. ಅದನ್ನು ಕೂಡ ನೀವೇನ್ ಮಾಡ್ತೀರಾ, ಫಸ್ಟ್ ಪ್ರಯಾರಿಟಿಯನ್ನ ಯಾರು ಕೊಡ್ತೀರಾ, ಬಂದಿರ್ತಕ್ಕಂಥ ಗೆಸ್ಟ್ ಕೊಡ್ತೀರಾ, ರಿಲೇಟಿವ್ ಕೊಡ್ತೀರಾ, ರೈಟ್. ಸೊ ನೆಕ್ಸ್ಟ್ ಅವ್ರು ಊಟ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಪ್ರಯಾರಿಟಿ ನೀವು ತಗೊಳ್ತೀರಾ. ಅಂದ್ರ ಈ ಒಂದು ಎಕ್ಸಾಂಪಲ್ ನ ನಾವು ಬೇಸಾಗಿಟ್ಕೊಂಡು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳೋದಾದ್ರೆ, ನಿಮ್ಮ ಮನೆಯಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ, ಏನೇ ಒಂದು ರಿಸ್ಕ್ ಇದ್ರೂ ಕೂಡ ಯಾರು ತಗೊಳ್ತಾರೆ, ನೀವೇ ತಗೊಳ್ಬೇಕು. ಬಂದಿರ್ತಕ್ಕಂಥ ಗೆಸ್ಟ್ ಆಗಿರ್ಬೋದು ಅಥವಾ ಮತ್ತೊಬ್ಬರಿಗೆ ಅದನ್ನ ನೀವು ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರ ಹೈ ರಿಸ್ಕ್ ನ ತಗೊಳ್ಬೇಕಾಗಿದ್ರೆ ನಿಮ್ಮನೆ ಜವಾಬ್ದಾರಿಯನ್ನ ನೀವೇ ತಗೊಳ್ತೀರಾ. ಯಾರೋ ಗೆಸ್ಟ್ ಬರ್ತಾರೆ ಅಥವಾ ಯಾರೋ ರಿಲೇಟಿವ್ ಬರ್ತಾರೆ ಅಂತ ಹೇಳೋದಾದ್ರೆ ಅವ್ರನ್ನ ಬಂದ್ರೂ ಕೂಡ ಅವ್ರು 1-2-3 ಡೇಸ್ ಇರ್ತೀರಾ, ಆದ್ರೂ ಕೂಡ ಅವ್ರ ಹತ್ರ ಎಷ್ಟು ಹೇಳಬೇಕು ಅಷ್ಟನ್ನ ಮಾತ್ರ ಶೇರ್ ಮಾಡ್ಕೊಳ್ತೀರಾ. ಸೊ ಎಂಟೈರ್ ಮನೆ ಜವಾಬ್ದಾರಿಯನ್ನ ನೀವೇ ತಗೊಳ್ತೀರಾ. ಇನ್ ದ ಸೇಮ್ ವೇ ಅದೇ ರೀತಿನೇ ಒಂದು ಕಂಪನಿ ಅಂದ್ರೂ ಕೂಡ ಅಷ್ಟೇ, ಒಂದು ಕಂಪನಿಯಲ್ಲಿ ಇಲ್ಲಿ ಶೇರ್ ಹೋಲ್ಡರ್ಸ್ ಏನಿರ್ತಾರೆ, ಆ ಶೇರ್ ಹೋಲ್ಡರ್ಸ್ ಅಲ್ಲಿ ಜಾಸ್ತಿ ರಿಸ್ಕ್ ನ ತಗೊಳ್ಳುವಂತವ್ರು ಈಕ್ವಿಟಿ ಶೇರ್ ಹೋಲ್ಡರ್ ಅಂತ ಹೇಳ್ತೀವಿ. ಸೊ ಏನಕ್ಕೆ ಸರ್ ರಿಸ್ಕ್ ತಗೊಳ್ತಾರೆ ಅಂತ ಹೇಳೋದಾದ್ರ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ, ಒಂದು ಡಿವಿಡೆಂಟ್ ಕೊಡ್ಬೇಕಾಗಿದೆ ಫಸ್ಟ್ ಪ್ರಯಾರಿಟಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್, ಲಾಸ್ಟ್ ಪ್ರಯಾರಿಟಿ ಯಾರೀಗ ಈಕ್ವಿಟಿ ಶೇರ್ ಹೋಲ್ಡರ್. ದ ಸೇಮ್ ವೇ ಕ್ಯಾಪಿಟಲ್ ರೀಪೇಮೆಂಟ್ ಮಾಡ್ಬೇಕಾಗಿರೋದು ಕೂಡ ಅಷ್ಟೇ, ಲಾಸ್ಟ್ ಪ್ರಯಾರಿಟಿ ಯಾರಿಗಿರುತ್ತೆ, ಈಕ್ವಿಟಿ ಶೇರ್ ಹೋಲ್ಡರ್ಗೆ ಇರುತ್ತೆ. ಅಂದ್ರ ಹಾಗಂತ ಹೇಳ್ಬಿಟ್ಟು ರಿಸ್ಕ್ ಜಾಸ್ತಿ ತಗೊಂಡ್ರೆ ಕಡಿಮೆ ಪ್ರಾಫಿಟ್ ಸಿಗುತ್ತಾ ಅಂತ ಹೇಳೋದಿಲ್ಲ. ಸೊ ಜಾಸ್ತಿ ರಿಸ್ಕ್ ಇದ್ದ ಕಡೆ ರಿಟರ್ನ್ಸ್ ಕೂಡ ಹಾಗೆ ಇರುತ್ತೆ. ಅಂದ್ರೆ ಒಂದು ಕಂಪನಿ ಜಾಸ್ತಿ ಪ್ರಾಫಿಟ್ ಅನ್ನ ಅರ್ನ್ ಮಾಡ್ತಾ ಇದ್ರ ಆ ಒಂದು ಜಾಸ್ತಿ ರಿಸ್ಕ್ ನ ತಗೊಂಡಿರ್ತಾರಲ್ಲ ಈಕ್ವಿಟಿ ಶೇರ್ ಹೋಲ್ಡರ್, ಅದೇ ರೀತಿನೇ ಪ್ರಾಫಿಟ್ ಅರ್ನ್ ಮಾಡ್ತಾ ಇದ್ರೆ ಆ ಪ್ರಾಫಿಟ್ ಅಲ್ಲಿ ಕೂಡ ಅಷ್ಟೇ ಜಾಸ್ತಿ ಪ್ರಾಫಿಟ್ ಅನ್ನ ಈಕ್ವಿಟಿ ಶೇರ್ ಹೋಲ್ಡರ್ ಪಡ್ಕೊಳ್ತಾರೆ. ಬಟ್ ಒಂದು ಕಂಪನಿ ಏನೇ ಆಗ್ಲಿ, ಅವನಿಗೆ ಲಾಸ್ ಬರ್ಲಿ ಅಥವಾ ಪ್ರಾಫಿಟ್ ಬರ್ಲಿ, ಫಸ್ಟ್ ಡಿವಿಡೆಂಟ್ ನ ಕೊಡ್ಬೇಕಾಗಿದೆ. ಫಸ್ಟ್ ನಾನು ಕೊಡಲ್ಲ ಅನ್ನಕ್ಕಾಗಲ್ಲ, ಡಿವಿಡೆಂಟ್ ನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಕೊಟ್ಟೇ ಕೊಡ್ಬೇಕಾಗಿರುತ್ತೆ. ಸೊ ಹಾಗಾಗಿನೇ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ ನ ರಿಯಲ್ ಓನರ್ಸ್ ಆಫ್ ದ ಕಂಪನಿ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಇಲ್ಲಿ ನಾವು ತಿಳ್ಕೊಂಡ್ವಿ, ಇಲ್ಲಿ ಶೇರ್ಸ್ ಅಲ್ಲಿ 2 ಟೈಪ್ಸ್ ಆಫ್ ಶೇರ್ಸ್ ಆಗಿ ನಾವು ಡಿವೈಡ್ ಮಾಡಿದೀವಿ ಅಂತ ಹೇಳ್ಬಿಟ್ಟು, ಅಂಡ್ ಈಕ್ವಿಟಿ ಶೇರ್ಸ್ ಮತ್ತೆ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ಬಿಟ್ಟು. ಅದರಂತಾನೆ ಈಗ ನಮ್ಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಪ್ರೊಸೀಜರ್ ಫಾರ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಐ ಮೀನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅನ್ನೋ ಒಂದು ಯೂನಿಟ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ನ ಮಾಡ್ಬೇಕಾಗಿರತ್ತೆ. ಸೊ ಹಾಗಾದ್ರೆ ಪ್ರಾಬ್ಲಮ್ಸ್ ನ ಮಾಡ್ಬೇಕಾಗಿದ್ರೆ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಬಗ್ಗೆ ನಾವು ಜಾಸ್ತಿ ಗಮನ ನಾವು ಕೊಡ್ಬೇಕಿರತ್ತೆ. ಸೊ ಅದಂತಾನೆ ಬನ್ನಿ ಈಗ ಮತ್ತೊಮ್ಮೆ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಹೋಗೋದಕ್ಕಿಂತ ಮುಂಚಿತವಾಗಿ ಆಲ್ರೆಡಿ ತಮಗೆ ಮೀನಿಂಗ್ ಅನ್ನ ಹೇಳಿದ್ದೆ, ಮತ್ತೊಮ್ಮೆ ಅದನ್ನ ನೆನಪು ಮಾಡ್ಕೊಂಡು ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ. ಸೊ ಇಲ್ಲಿ ಮೀನಿಂಗ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ನ ನೋಡೋದಾದ್ರೆ, ಪ್ರಿಫರೆನ್ಸ್ ಶೇರ್ಸ್ ಆರ್ ದೋಸ್ ಶೇರ್ಸ್ who have got preferential rights over equity shares regarding payment of dividend and repayment of capital in the event of liquidation. Or preference shares refers to those shares which have preference in payment of dividend and repayment of capital. Already ತಮಗೆ ಹೇಳಿದೆ ಅದರಂತನ. ಸೊ ಇಲ್ಲಿ ಏನು ಪ್ರಿಫರೆನ್ಸ್ ಶೇರ್ಸ್ ಏನಿರ್ತಾರೆ, ಆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಏನಿರ್ತಾರೆ, ಆ ಒಂದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಮೇನ್ ಇಲ್ಲಿ ಕೆಲವೊಂದು ಪ್ರಿಫರೆನ್ಷಿಯಲ್ ರೈಟ್ಸ್ ಅನ್ನ ಪಡ್ಕೊಂಡಿರ್ತಾರಂತ. ಆ ಒಂದು ಪ್ರಿಫರೆನ್ಷಿಯಲ್ ರೈಟ್ಸ್ ಅನ್ನ ಯಾರು ಪಡ್ಕೊಂಡಿರ್ತಾರೆ ಅವ್ರನ್ನ ನಾವು ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ, ಆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಏನಪ್ಪಾ ಪ್ರಿಫರೆನ್ಷಿಯಲ್ ರೈಟ್ಸ್ ಅವು ಅಂತ ಹೇಳೋದಾದ್ರೆ, ಒಂದು ಡಿವಿಡೆಂಟ್, ಒಂದು ಕಂಪನಿ ಅರ್ನ್ ಮಾಡಿರ್ತಕ್ಕಂಥ ಪ್ರಾಫಿಟ್ ಅಲ್ಲಿ ಡಿವಿಡೆಂಟ್ ನ ಪಡ್ಕೋಬೇಕಾಗಿರೋ ಫಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಪಡ್ಕೊಳ್ಬೇಕಾಗಿರತ್ತೆ, ಅದು ಒಂದು ಪ್ರಿಫರೆನ್ಷಿಯಲ್ ರೈಟ್ ಅಂತ ಹೇಳ್ತೀವಿ. ಅಂಡ್ ಅದೇ ರೀತಿನೇ ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಇನ್ ದ ಇವೆಂಟ್ ಆಫ್ ಲಿಕ್ವಿಡೇಷನ್ ಆಗುವಂತ ಟೈಮ್ ಅಲ್ಲಿ, ಒಂದು ಕಂಪನಿ ವೈಂಡಿಂಗ್ ಅಪ್ ಅವ್ರು ಲಿಕ್ವಿಡೇಟ್ ಆಗುವಂತ ಟೈಮ್ ಅಲ್ಲಿ ಆ ಒಂದು ಕ್ಯಾಪಿಟಲ್ ನ ಕೂಡ ಅಷ್ಟೇ, ಅವ್ರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಕ್ಯಾಪಿಟಲ್ ನ ಫಸ್ಟ್ ಪ್ರಯಾರಿಟಿ ಯಾರು ಪಡ್ಕೊಳ್ಬೇಕಾಗಿರತ್ತೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಫಸ್ಟ್ ಪ್ರಯಾರಿಟಿ ಇರತಕ್ಕಂಥದ್ದು. ಅವರು ತಾವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಕ್ಯಾಪಿಟಲ್ ನ ಅವರು ಫಸ್ಟ್ ಅವರು ಕೊಟ್ಟು ಕಂಪನಿಯವನು ಇನ್ನ ರಿಮೈನಿಂಗ್ ಲಾಸ್ಟ್ ಅಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡಬೇಕಾಗಿರುತ್ತೆ. ಸೊ ಹಾಗಾದ್ರೆ ಈ ಎರಡು ಪ್ರಿಫರೆನ್ಷಿಯಲ್ ರೈಟ್ಸ್ ಅನ್ನ ಯಾವ ಶೇರ್ ಹೋಲ್ಡರ್ಸ್ ಪಡ್ಕೊಂಡಿರ್ತಾರ ಅವ್ರನ್ನ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಂತ ಹೇಳ್ತೀವಿ. ಅಂಡ್ ಅದೇ ರೀತಿನೇ ಆ ಒಂದು ಶೇರ್ಸ್ ಅನ್ನ ನಾವು ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ. ಸೊ ಅದೇ ರೀತಿನ ಇಲ್ಲಿ ನಾವು ನೆಕ್ಸ್ಟ್
ನೋಡೋದಾದ್ರೆ ದಟ್ ಈಸ್ ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ. ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ಸ್ ಕ್ಯಾನ್ ಬಿ classified as redeemable preferences, irredeemable preferences, participating preferences, non-participating preferences, cumulative preferences and non-cumulative preferences. ಸೊ ಅದರಲ್ಲಿ ಏನು ಈ ಒಂದು ಪ್ರಿಫರೆನ್ಸಸ್ ಅನ್ನ ನಾವು ಡಿವೈಡ್ ಮಾಡಿದೀವಿ ವೇರಿಯಸ್ ಟೈಪ್ಸ್ ಆಗಿ. ಒನ್ ಬೈ ಒನ್ ನಾವು ನೋಡೋದಾದ್ರೆ ಜಸ್ಟ್ ನಿಮಗೆ ಗೊತ್ತಿದೆ, ಅದನ್ನ ಮತ್ತೊಮ್ಮೆ ನಾನು ನೆನಪು ಮಾಡ್ತಾ ಇದ್ದೇನೆ ಅಷ್ಟೇ. ಸೊ ಅದರಲ್ಲಿ ಫಸ್ಟ್ ಒನ್ ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ. ಸೊ ರೆಡಿಮೇಬಲ್ ಪ್ರಿಫರೆನ್ಸಸ್ ಆರ್ ದೋಸ್ ಶೇರ್ಸ್ which would be paid back with the capital within the lifetime of the company, usually after a fixed period of time ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಈ ಒಂದು ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಇಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಪ್ರಿಫರೆನ್ಸ್ ಶೇರ್ ಅಲ್ಲಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಟೈಪ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಹೆಸರೇ ಹೇಳ್ತಾ ಇದೆ ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್. ಅಂದ್ರೆ ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಅಂತ ಹೇಳೋದಾದ್ರ ಇಲ್ಲಿ ಈ ಒಂದು ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ನ ಇಶ್ಯೂ ಮಾಡುವಂತ ಕಂಪನೀಸ್ ಏನಿದಾವೆ ಅವರು 20 years ಮ್ಯಾಕ್ಸಿಮಮ್ ಪೀರಿಯಡ್ ಟೈಮ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಇಶ್ಯೂ ಮಾಡಬೇಕಾಗಿರುತ್ತೆ. ಅಂದ್ರೆ ಈ ಒಂದು ಏನು ಒಂದು ಕಂಪನಿ ಪಬ್ಲಿಕ್ ಗೆ ಈ ಒಂದು ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ನ ಇಶ್ಯೂ ಮಾಡ್ತಾನೆ, ಇಶ್ಯೂ ಮಾಡಿದ್ದಾದ್ಮೇಲೆ ಆ ಒಂದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಂದ ಏನ್ ಕ್ಯಾಪಿಟಲ್ ನಾವು ಪಡ್ಕೊಂಡಿರ್ತೀವಿ, ಐ ಮೀನ್ ಕಂಪನಿ ಏನ್ ಕ್ಯಾಪಿಟಲ್ ನ ಕಲೆಕ್ಟ್ ಮಾಡ್ಕೊಂಡಿರ್ತಾನೆ ಆ ಒಂದು ಕ್ಯಾಪಿಟಲ್ ನ ಹೆಸರೇ ಹೇಳ್ತಾ ಇದ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ ಟೈಮ್ ಅನ್ನೋದೊಂದಿರುತ್ತೆ. 20 years ಆದ್ಮೇಲೆ ಆ ಒಂದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಏನ್ ಇನ್ವೆಸ್ಟ್ ಮಾಡಿದ್ರು ಕ್ಯಾಪಿಟಲ್ ಅದನ್ನ ಅವರು ವಾಪಸ್ ಕೊಡ್ಲೇಬೇಕು. ಅದನ್ನೇ ನಾವೇನಂತ ಹೇಳ್ತೀವಿ ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಆರ್ ದೋಸ್ ಶೇರ್ಸ್ ವಿಚ್ ವುಡ್ ಬಿ ಪೇಡ್ ಬ್ಯಾಕ್ ವಿತ್ ದ ಕ್ಯಾಪಿಟಲ್ within the lifetime of the company, usually after a fixed period of time. ಅಂದ್ರೆ ಇಲ್ಲಿ ಈ ಒಂದು ಕಂಪನಿ ಏನು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಂದ ಕ್ಯಾಪಿಟಲ್ ನ ಕಲೆಕ್ಟ್ ಮಾಡ್ಕೊಂಡಿರ್ತಾನೆ. ಸೊ ಟೈಮ್ ಫಿಕ್ಸ್ಡ್ ಟೈಮ್ ಒಂದು ಇದ್ದೇ ಇರುತ್ತೆ. ಇನ್ ಇಂಡಿಯಾದಲ್ಲಿ 20 years ಗಿನ್ನ ಜಾಸ್ತಿ ಈ ಒಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಇಟ್ಕೊಳ್ಳೋಗಿಲ್ಲ ಯಾವುದೇ ಒಂದು ಕಂಪನಿ. 20 years ವರೆಗೂ ಅವರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಕ್ಯಾಪಿಟಲ್ ನ ಕಂಪನಿ ಇಟ್ಕೊಳ್ತಾನೆ. ಆಫ್ಟರ್ 20 years ಆದ್ಮೇಲೆ ಆ ಟರ್ಮ್ ಮುಗಿದಿದ್ದಾದ್ಮೇಲೆ ಆ ಒಂದು ಪೀರಿಯಡ್ ಕಂಪ್ಲೀಟ್ ಆದ್ಮೇಲೆ ಸೊ ಆ ಒಂದು ಕ್ಯಾಪಿಟಲ್ ನ ಅವ್ರಿಗೆ ವಾಪಸ್ ಕೊಡ್ಲೇಬೇಕಾಗಿರತ್ತೆ. ಅದನ್ನೇ ನಾವೇನಂತ ಹೇಳ್ತೀವಿ ರೆಡಿಮೇಬಲ್. ಹೆಸರಲ್ಲೇ ಇದೆ ರೆಡಿಮೇಬಲ್. ರೆಡಿಮೇಬಲ್ ಅಂದ್ರೆ ರೀಪೇಮೆಂಟ್ ಮಾಡ್ತಾನೆ. ರೀಪೇಮೆಂಟ್ ಯಾವಾಗ ಮಾಡ್ತಾನೆ? ಫಿಕ್ಸ್ಡ್ ಟೈಮ್ ಆದ್ಮೇಲೆ ಅವ್ರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಒಂದು ಕ್ಯಾಪಿಟಲ್ ಅಮೌಂಟ್ ನ ರೀಪೇಮೆಂಟ್ ಮಾಡಬೇಕಾಗಿರತ್ತೆ. ಅದನ್ನೇ ನಾವು ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ irredeemable preference shares. Irredeemable preference shares are those shares which would be paid back with the capital only when the company is closed, that is liquidation ಅಂತ ಹೇಳ್ತೀವಿ. ಅಂದ್ರೆ ಒಂದು ಕಂಪನಿ ಏನು ಈ ಒಂದು irredeemable preference shares ನ ಏನು ಇಶ್ಯೂ ಮಾಡಿರ್ತಾನೆ ಪಬ್ಲಿಕ್ ಗೆ, ಆ ಒಂದು ಇಶ್ಯೂ ಮಾಡಿರ್ತಕ್ಕಂತ ಒಂದು ಶೇರ್ಸ್ ಮೇಲೆ ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಕ್ಯಾಪಿಟಲ್ ನ ಅವನು ಲಿಕ್ವಿಡೇಷನ್ ಟೈಮ್ ಅಲ್ಲಿ ಮಾತ್ರ ಅವನು ರೀಪೇಮೆಂಟ್ ಮಾಡಬೇಕಾಗಿರತ್ತೆ. ಅಂದ್ರೆ ಒಂದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಂದ ಏನು ಕ್ಯಾಪಿಟಲ್ ಕಲೆಕ್ಟ್ ಮಾಡ್ಕೊಂಡಿರ್ತಾನೆ ಕಂಪನಿ, ಆ ಒಂದು ಕ್ಯಾಪಿಟಲ್ ಅಮೌಂಟ್ ನ ಅವನು ಫಿಕ್ಸ್ಡ್ ಟೈಮ್ 20 years ಆದ್ಮೇಲೆ ಅವನು ರಿಟರ್ನ್ ಮಾಡೋಂಗಿಲ್ಲ. ಅದಕ್ಕೊಂದು ಫಿಕ್ಸ್ಡ್ ಟೈಮ್ ಇಲ್ಲ. ಅವನು ಯಾವಾಗ ರಿಟರ್ನ್ ಮಾಡಬೇಕಾಗಿರತ್ತ? ಸೊ ಕಂಪನಿ ಲಿಕ್ವಿಡೇಟ್ ಆಗುವಂತ ಟೈಮ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಕ್ಯಾಪಿಟಲ್ ನ ಅವ್ರಿಗೆ ವಾಪಸ್ ಕೊಡ್ತಾನೆ. ಅದನ್ನ ಆ ಒಂದು ಟೈಪ್ ಆಫ್ ಶೇರ್ ಅನ್ನ ನಾವೇನಂತ ಹೇಳ್ತೀವಿ ಇರ್ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಅಂತ ಹೇಳ್ತೀವಿ. ಇನ್ನ ನೆಕ್ಸ್ಟ್ ಒನ್ ನೋಡೋದಾದ್ರೆ ದಟ್ ಈಸ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಆರ್ ದೋಸ್ ಶೇರ್ಸ್ ವಿಚ್ ಆರ್ ಎಂಟೈಟಲ್ಡ್ ಫಾರ್ ಎ ಶೇರ್ ಇನ್ ದ ಸರ್ಪ್ಲಸ್, that is excess of assets over outside liabilities at the time of liquidation of the company ಅಂತ ಹೇಳ್ತೀವಿ. ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ಕಂಪನಿಯಲ್ಲಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಮತ್ತೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅನ್ನೋ ಒಂದು ಡಾಕ್ಯುಮೆಂಟ್ಸ್ ನ ನೀವು ಪ್ರಿಪೇರ್ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿದೆ. ಸೊ ಅದೇ ರೀತಿನೇ ಈ ಒಂದು ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಮೀನ್ಸ್ ಇಟ್ ಈಸ್ ಎ ರೂಲ್ ಬುಕ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ರೂಲ್ಸ್ ಬುಕ್. ಅಂದ್ರೆ ಈ ಒಂದು ಬುಕ್ ಅಲ್ಲಿ ಕ್ಲಿಯರ್ ಆಗಿ ಫಸ್ಟ್ ಅಲ್ಲೇ ಮೆನ್ಷನ್ ಮಾಡಿರ್ತಾನೆ ಏನು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಇನ್ವೆಸ್ಟ್ ಮಾಡಿರ್ತಾನೆ ಕ್ಯಾಪಿಟಲ್, ಆ ಇನ್ವೆಸ್ಟ್ ಮಾಡಿರ್ತಕ್ಕಂತ ಒಂದು ಕ್ಯಾಪಿಟಲ್ ಅಮೌಂಟ್
ಆ ಒಂದು ಡಿವಿಡೆಂಟ್ ನ ಕೊಡಬೇಕಾಗಿದ್ರೆ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್ ಅವ್ರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಕ್ಯಾಪಿಟಲ್ ನ ಕೂಡ ರೀಪೇಮೆಂಟ್ ಮಾಡಬೇಕಾಗಿದ್ರೆ ಏನ್ ಮಾಡ್ತಾನೆ, ಕಂಪನಿಗೆ ಸರ್ಪ್ಲಸ್ ಏನಾದ್ರೂ ಬಂದಿದ್ರ, ಅಂದ್ರೆ ಸರ್ಪ್ಲಸ್ ಅಂತ ಹೇಳೋದಾದ್ರೆ ನಿಮ್ಗೆ ಗೊತ್ತಿದೆ, ಲಿಕ್ವಿಡೇಷನ್ ಆಫ್ ಕಂಪನೀಸ್ ಅಲ್ಲಿ ಲಾಸ್ಟ್ ಆರ್ಡರ್ ಯಾರಿಗೆ, ಈಕ್ವಿಟಿ ಶೇರ್ ಹೋಲ್ಡರ್ಗೆ ಕೊಡ್ತೀರಾ. ಈಕ್ವಿಟಿ ಶೇರ್ ಹೋಲ್ಡರ್ಗೆ ಕೊಟ್ಟಿದ್ದಾದ್ಮೇಲೂ ಕೂಡ ಏನಾದ್ರೂ ಸರ್ಪ್ಲಸ್ ಉಳಿದಿದ್ರೆ ಆ ಒಂದು ಸರ್ಪ್ಲಸ್ ಅಲ್ಲಿ ಇವರಿಗೆ ಆ ಒಂದು ಸರ್ಪ್ಲಸ್ ಅಮೌಂಟ್ ನ ಡಿವೈಡ್ ಮಾಡಬೇಕಾಗಿರತ್ತೆ. ಅದನ್ನೇ ನಾವೇನಂತ ಹೇಳ್ತೀವಿ, ಆ ಒಂದು ಟೈಪ್ ಆಫ್ ಶೇರ್ ಅನ್ನ ನಾವು ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಒನ್ ನೋಡೋದಾದ್ರೆ ದಟ್ ಈಸ್ ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್. ಅಫ್ಕೋರ್ಸ್ non-participating preference shares are those shares which are not entitled for any surplus at the time of liquidation of the company. ಅಂದ್ರೆ ಈ ಒಂದು ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಇನ್ನ ಯಾರು ತಗೊಂಡಿರ್ತಾರೆ, ಯಾರು ಬೈ ಮಾಡಿರ್ತಾರೆ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ, ಐ ಮೀನ್ ಏನು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಈ ಒಂದು ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನ್ ಬಂದಿರತ್ತೆ ಆ ಹೆಸರಲ್ಲೇ ಹೇಳ್ತಾ ಇದೆ, ಆ ಒಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡೋ ಅಂತ ಅಮೌಂಟ್ ನ ಕೊಟ್ಟಿದ್ದಾದ್ಮೇಲೂ ಕೂಡ ಆ ಒಂದು ಕಂಪನಿಯಲ್ಲಿ ಏನಾದ್ರು ಸರ್ಪ್ಲಸ್ ಅಮೌಂಟ್ ಉಳಿದಿದ್ರೆ ಆ ಒಂದು ಅಮೌಂಟ್ ಅಲ್ಲಿ ಈ ಒಂದು ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ಗೆ ಆ ಒಂದು ಸರ್ಪ್ಲಸ್ ಅಮೌಂಟ್ ನ ಕೊಡ್ಲೇಬೇಕು ಅನ್ನೋ ಒಂದು ರೂಲ್ ಇಲ್ಲ, ಐ ಮೀನ್ ಕೊಡೋದಿಲ್ಲ ಆ ಒಂದು ಸರ್ಪ್ಲಸ್ ಅಮೌಂಟ್ ನ. ಅದನ್ನೇ ನಾವೇನಂತ ಹೇಳ್ತೀವಿ, ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ನೋಡೋದಾದ್ರೆ ದಟ್ ಈಸ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ. ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್, ಹಾಗಾದ್ರೆ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಏನಪ್ಪಾ ಅಂತ ಹೇಳೋದಾದ್ರೆ, ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆರ್ ದೋಸ್ ಶೇರ್ಸ್ ಆನ್ ವಿಚ್ ಡಿವಿಡೆಂಡ್ಸ್ ಅನ್ಪೇಯ್ಡ್ ಇನ್ ಎನಿ ಇಯರ್ ಡ್ಯೂ ಟು ಲ್ಯಾಕ್ ಆಫ್ ಪ್ರಾಫಿಟ್ ಆರ್ ಅದರ್ ರೀಸನ್ಸ್ would be accumulated and paid in the following years. ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಈ ಒಂದು ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳೋದಾದ್ರೆ, ಈ ಒಂದು ಪ್ರಿಫರೆನ್ಸ್ ಶೇರ್ ನಿಮ್ಗೆ ಆಗ್ಲೇ ಹೇಳಿದ, ಒಂದು ಕಂಪನಿ ಅರ್ನ್ ಮಾಡಿರ್ತಕ್ಕಂತ ಒಂದು ಪ್ರಾಫಿಟ್ ಅಲ್ಲಿ ಏನ್ ಕೊಡಬೇಕು, ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಕೊಡಬೇಕು. ಡಿವಿಡೆಂಡ್ ಕೊಡಬೇಕಾಗಿದೆ ಫಸ್ಟ್ ಪ್ರಿಫರೆನ್ಸ್ ಯಾರು ಕೊಡ್ಬೇಕ್ರಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು, ರೈಟಾ? ಸೊ ಹಾಗಾದ್ರೆ ಈ ರೀತಿ ಡಿವಿಡೆಂಡ್ ಕೊಡಬೇಕಾಗಿದ್ರೆ ಪ್ರಾಫಿಟ್ ಅಲ್ಲಿ ಡಿವಿಡೆಂಡ್ ಕೊಡ್ತೀವಿ. ಬಟ್ ಯಾವ್ದೋ ಒಂದು ಕಂಪನಿ, ಆ ಒಂದು ಕಂಪನಿಯಲ್ಲಿ ಈ ವರ್ಷ ಲಾಸ್ ಬಂದಿದೆ ಅಂತ ಹೇಳೋದಾದ್ರೆ ಡಿವಿಡೆಂಡ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ. ಅಂದ್ರೆ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳೋದಾದ್ರೆ ಇಲ್ಲಿ ಏನು ಈ ಒಂದು ವರ್ಷ ನಮಗೆ ಲಾಸ್ ಬಂದಿರುತ್ತೆ ಈ ಒಂದು ಇಯರ್ ಅಲ್ಲಿ, ಆ ಒಂದು ಇಯರ್ ಅಲ್ಲಿ ಲಾಸ್ ಬಂದಿದ್ರೆ ಆ ಒಂದು ಡಿವಿಡೆಂಟ್ ನ ನಾವೇನ್ ಮಾಡ್ಬೇಕಾಗಿರತ್ತೆ, ಕೊಡೋದಕ್ಕೆ ಆಗೋದಿಲ್ಲ ಸರ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ನಿಮಗೆ ಕೊಡ್ಬೇಕಾಗಿರ್ತಕ್ಕಂಥ ಈ ವರ್ಷ ಕೊಡ್ಬೇಕಾಗಿರ್ತಕ್ಕಂಥ ನಿಮಗೆ ಕೊಡ್ಬೇಕಾಗಿರ್ತಕ್ಕಂಥ ಡಿವಿಡೆಂಟ್ ನ ನೆಕ್ಸ್ಟ್ ಇಯರ್ಗೆ ನಾನು ಕ್ಯಾರಿ ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ಇಯರ್ ನಾನು ಏನ್ ಮಾಡ್ತೀನಿ ಸರ್, ಈ ವರ್ಷ ಕೊಡ್ಬೇಕಾಗಿರೋ ಡಿವಿಡೆಂಟ್ ಜೊತೆಲಿ ಪ್ಲಸ್ ನೆಕ್ಸ್ಟ್ ಇಯರ್ ಕೊಡ್ಬೇಕಾಗಿರೋ ಡಿವಿಡೆಂಟ್ ನ ಕೂಡ ಸೇರಿಸಿ ಎರಡೂ ಕೂಡ ಒಟ್ಟಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಂಪನಿ ಒಂದು ಹೇಳ್ತಾನೆ. ಆ ಒಂದು ಟೈಪ್ಸ್ ಆಫ್ ಶೇರ್ಸ್ ನ ನಾವೇನಂತ ಹೇಳ್ತೀವಿ, ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಒನ್ ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ. ಸೊ ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆರ್ ದೋಸ್ ಶೇರ್ಸ್ ಆನ್ ವಿಚ್ ಡಿವಿಡೆಂಡ್ಸ್ ಅನ್ಪೇಯ್ಡ್ ಇನ್ ಎನಿ ಇಯರ್ ವಿಲ್ ನಾಟ್ ಬಿ ಅಕ್ಯುಮುಲೇಟೆಡ್ ಆರ್ ಕ್ಯಾರಿ ಫಾರ್ವರ್ಡ್ ಅಂತ ಹೇಳ್ತೀವಿ. ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಅಂದ್ರೆ ಇಲ್ಲಿ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ನ ಯಾರು ಬೈ ಮಾಡಿರ್ತಾನ ಅವನಿಗೆ ಏನ್ ರೈಟ್ ಸಿಕ್ಕಿರತ್ತೆ, ಅಲ್ಲಿ ಈ ವರ್ಷ ಲಾಸ್ ಬಂದಿದ್ರೆ ಡಿವಿಡೆಂಟ್ ನ ಈ ವರ್ಷ ಪಡ್ಕೊಳ್ಳೋದಿಲ್ಲ, ಅದನ್ನ ನೆಕ್ಸ್ಟ್ ಇಯರ್ ಏನ್ ಮಾಡ್ತಾನೆ, ಈ ವರ್ಷ ಎಷ್ಟು ಬರ್ಬೇಕಾಗಿತ್ತು, ಈ ಇಯರ್ ಎಷ್ಟು ಬರ್ಬೇಕಾಗಿತ್ತು ಡಿವಿಡೆಂಟ್, ಅದ್ರ ಜೊತೆಲಿ ನೆಕ್ಸ್ಟ್ ಇಯರ್ ಎಷ್ಟು ಡಿವಿಡೆಂಟ್ ಬರ್ಬೇಕಾಗಿತ್ತು, ಎರಡನ್ನ ಕೂಡ ಒಟ್ಟಿಗೆ ಪಡ್ಕೊಳ್ತಾನೆ ಯಾವ ಶೇರ್ ಹೋಲ್ಡರ್, ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಬಟ್ ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಈ ವರ್ಷ ಲಾಸ್ ಬಂದಿದೆ ಅಂತ ಹೇಳೋದಾದ್ರೆ ಕಂಪನಿ ಆ ಒಂದು ಡಿವಿಡೆಂಟ್ ನ ಈ ವರ್ಷ ಲಾಸ್ ಬಂದಿದೆ ಅಂದ್ರೆ ಈ ಇಯರ್ ಡಿವಿಡೆಂಟ್ ನ ಅವನು ಕೊಡೋದಿಲ್ಲ, ಐ ಮೀನ್ ನೆಕ್ಸ್ಟ್ ಇಯರ್ಗೆ ಅದು ಕ್ಯಾರಿ ಫಾರ್ವರ್ಡ್ ಮಾಡೋದಿಲ್ಲ ಅಂತ ಹೇಳ್ತೀವಿ. ಇದನ್ನೇ ನಾವಿಲ್ಲಿ ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿಬೇಕಾಗಿರತ್ತೆ. ಸೊ ಅದರಂತಾನೆ ಇನ್ನ ಒಂದು ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್ ನ ಕೂಡ ಕೇಳಿದ್ರಿ, ನಾನ್ ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್ ನ ಕೂಡ ಕೇಳಿದ್ರಿ. ಅರ್ಥ ಇಷ್ಟೇ. ಇಲ್ಲಿ ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳೋದಾದ್ರೆ ಇಲ್ಲಿ ಏನು ಪ್ರಿಫರೆನ್ಸ್ ಶೇರ್ಸ್ ಏನಿದಾವೆ ಒಂದು ಕಂಪನಿಯಲ್ಲಿ, ಆ ಒಂದು ಪ್ರಿಫರೆನ್ಸ್ ಶೇರ್ಸ್ ಅನ್ನ ನಾವು
ಒಂದು ಫಿಕ್ಸ್ಡ್ ಟೈಮ್ ಆದ್ಮೇಲೆ ಆ ಒಂದು ಪ್ರಿಫರೆನ್ಸ್ ಶೇರ್ಸ್ ಅನ್ನ ನಾವು ಈಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ಅದನ್ನ ನಾವೆಂತ ಹೇಳ್ತೀವಿ, ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ. ಅದೇ ರೀತಿನೇ ನಾನ್ ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳೋದಾದ್ರೆ, ಏನು ಈ ಒಂದು ಶೇರ್ಸ್ ಇದಾವೆ ಪ್ರಿಫರೆನ್ಸ್ ಶೇರ್ಸ್, ಆ ಫಿಕ್ಸ್ಡ್ ಟೈಮ್ ಆದ್ಮೇಲೂ ಕೂಡ ಅದನ್ನ ನಾವು ಪ್ರಿಫರೆನ್ಸ್ ಶೇರ್ಸ್ ಆಗೇ ನಾವು ಮುಂದುವರಿಸಿಕೊಂಡು ಹೋಗ್ಬೇಕಾಗಿರತ್ತೆ ವಿನಃ ಅದನ್ನ ನಾವು ಯಾವುದೇ ಕಾರಣಕ್ಕೂ ಈಕ್ವಿಟಿ ಶೇರ್ ಆರ್ಡಿನರಿ ಶೇರ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ನಾವೇನಂತ ಹೇಳ್ತೀವಿ, ನಾನ್ ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಇಂಟ್ರೊಡಕ್ಷನ್ ಆರ್ ಬೇಸಿಕ್ ಪಾಯಿಂಟ್ಸ್ ನಾವು ನೆನಪಲ್ಲಿ ಇಟ್ಕೊಂಡು ನಾವು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅನ್ನೋ ಒಂದು ಚಾಪ್ಟರ್ ನಾವು ಸ್ಟಾರ್ಟ್ ಮಾಡಬೇಕಿರುತ್ತೆ. ಹಾಗಾದ್ರೆ ಬನ್ನಿ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಗೆ ನಾವು ಹೋಗೋಣ ಈಗ. ಸೊ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. Redemption of preference shares means to discharge or return the amount of preference share capital to the preference shareholder. Already ನಾವು types of preference shares ಅಲ್ಲಿ ಎಲ್ಲೋ ಕೇಳಿದ್ವಿ, redeemable preference shares ಅಂತ ಫಸ್ಟ್ ಅಲ್ಲೇ ನಾವು ಕೇಳಿದ್ವಿ, ಕರೆಕ್ಟಾ? ಹಾಗಾದ್ರೆ redeemable preference shares ಅಂತ ಹೇಳೋದಾದ್ರೆ ನಿಮಗೆ ಗೊತ್ತಿದೆ, ಹೆಸರಲ್ಲೇ ಇದೆ redeemable ಅಂತ ಹೇಳೋದಾದ್ರೆ ಒಂದು ಫಿಕ್ಸ್ಡ್ ಟೈಮ್ ಆದ್ಮೇಲೆ ಆ ಒಂದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಕ್ಯಾಪಿಟಲ್ ನ ಅವ್ರಿಗೆ ರೀಪೇಮೆಂಟ್ ಮಾಡ್ತೀವಿ. ಅದನ್ನೇ ನಾವೇನಂತ ಹೇಳ್ತೀವಿ, redeemable preference shares ಅಂತ ಹೇಳ್ಬಿಟ್ಟು ನಾವು ಕರಿಬೇಕಾಗಿರುತ್ತೆ. ಅಂಡ್ ಅದರಂತಾನೆ ಈಗ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳೋದಾದ್ರೆ, ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮೀನ್ಸ್ to discharge or to return or to repayment of the amount of preference share capital to the preference shareholders ಅಂತ ಹೇಳ್ತೀವಿ. ಅಂದ್ರೆ ಒಂದು ಕಂಪನಿಯಲ್ಲಿ ಏನು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡಿದ್ರು, ಆ ಒಂದು ಕ್ಯಾಪಿಟಲ್ ಅಮೌಂಟ್ ನ ಒಂದು ಫಿಕ್ಸ್ಡ್ ಟೈಮ್ ಆದ್ಮೇಲೆ ಕಂಪನಿ ಅವನ್ ಏನ್ ಮಾಡ್ತಾನೆ, ಅವ್ರಿಗೆ ವಾಪಸ್ ರಿಟರ್ನ್ ಮಾಡ್ತಾನೆ, ರೀಪೇಮೆಂಟ್ ಮಾಡ್ತಾನೆ. ಆ ಒಂದು ರೀಪೇಮೆಂಟ್ ಮಾಡೋದನ್ನ ಅಥವಾ ರಿಟರ್ನ್ ಮಾಡೋದನ್ನ ನಾವೇನಂತ ಹೇಳ್ತೀವಿ, ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅದನ್ನ ನಾವು ಅರ್ಥ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಪ್ರಾಬ್ಲಮ್ಸ್ ನ ಕೂಡ ಮಾಡ್ತೀವಿ. ಪ್ರಾಬ್ಲಮ್ಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾವಿಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಪ್ರಾವಿಷನ್ಸ್ ನ ಅಥವಾ ರೂಲ್ಸ್ ನ ನಾವು ತಿಳ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗಿರತ್ತೆ. ಸೊ ಹಾಗಾದ್ರೆ ಏನಪ್ಪಾ ಪ್ರಾವಿಷನ್ಸ್? ಸೊ ರೂಲ್ಸ್ ಏನಪ್ಪಾ ಅಂತ ಹೇಳೋದಾದ್ರೆ, ಪ್ರಾವಿಷನ್ಸ್ ಆರ್ ರೂಲ್ಸ್ as per Companies Act for redemption na nododadra, that is first one, no such shares shall be redeemed except out of profit of the company which would otherwise be available for dividend or out of proceeds of a fresh issue of that redemption. And second one, no shares shall be redeemed unless they are fully paid up. And third one, the premium, if any, payable on redemption shall have been provided for out of the profits of the company or out of the company's share premium account before the shares are redeemed. And fourth one, that is where any such shares are redeemed otherwise than out of the proceeds of a fresh issue, there shall out of profits which would otherwise have been available for dividend be transferred to reserve fund to be called capital redemption reserve as a sum equal to the nominal amount of the share redeemed ಅಂತ ಹೇಳ್ತೀವಿ. ರೂಲ್ಸ್ ನ ನಾವಿವಾಗ ಏನ್ ಹೇಳಿದೀವಿ ಅದನ್ನ ನಾವು ಚಿಕ್ಕದಾಗ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ, ಇಲ್ಲಿ preference shares can be issued only by the public company for a maximum period of 20 years ಅಂತ ಹೇಳ್ತೀವಿ. ಅಂದ್ರೆ ನಾನು ಆಗ ಏನ್ ರೂಲ್ಸ್ ಹೇಳ್ದೆ ಆ ಒಂದು ರೂಲ್ಸ್ ಅನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೇನೆ ಈಗ. ಅದರಲ್ಲಿ ಯಾವುದೇ ಒಂದು ಪಬ್ಲಿಕ್ ಕಂಪನಿ ಮಾತ್ರ ಈ ಒಂದು ರಿಡಂಪ್ಷನ್ ಆಫ್ ರೆಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್ ನ ಇಶ್ಯೂ ಮಾಡಬೇಕಾಗಿರುತ್ತೆ. ಫಾರ್ ಎ ಮ್ಯಾಕ್ಸಿಮಮ್ ಪೀರಿಯಡ್ ಎಷ್ಟಿರುತ್ತೆ, 20 years ಮಾತ್ರ ಇರುತ್ತೆ. ಅಂದ್ರೆ 20 years ಆದ್ಮೇಲೆ ಅವ್ರು ಏನ್ ಇನ್ವೆಸ್ಟ್ ಮಾಡಿರ್ತಾರೆ ಕ್ಯಾಪಿಟಲ್, ಅವ್ರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಕ್ಯಾಪಿಟಲ್ ಅಮೌಂಟ್ ನ ವಾಪಸ್ ಕೊಡ್ಬೇಕಾಗಿರತ್ತ. ಅಂಡ್ ಅದ್ರ ಜೊತೆಲಿ
ಓನ್ಲಿ ನಾವು ರಿಡಂಪ್ಷನ್ ಮಾಡ್ಬೇಕಾಗಿದ್ರ ನಾವು ಫುಲ್ಲಿ ಪೇಡ್ ಆಗಿದ್ರೆ ಮಾತ್ರ ರಿಡಂಪ್ಷನ್ ಮಾಡ್ತೀವಿ ಶೇರ್ ಕ್ಯಾಪಿಟಲ್. ಅಂದ್ರೆ ಫಾರ್ ಎಕ್ಸಾಂಪಲ್ 100 rupees ಕೊಡ್ಬೇಕಾಗಿತ್ತು ಒಂದ್ ಶೇರ್ಗೆ, ಕಂಪನಿಗೆ 90 rupees ಬಂದಿರುತ್ತೆ. ಸೊ ಹಾಗಾದ್ರೆ ಫುಲ್ಲಿ ಪೇಡ್ ಅಂತ ಹೇಳೋದಾದ್ರೆ ಎಷ್ಟು ಬರ್ಬೇಕಾಗಿತ್ತು, ಒಂದ್ ಶೇರ್ಗೆ 100 ಬರ್ಬೇಕಾಗಿತ್ತು. ಅಂದ್ರೆ 100 rupees ಬಂದಿದ್ರೆ ಮಾತ್ರ ನಾವು ರಿಡೀಮ್ ಮಾಡ್ತೀವಿ. ಅದರ್ವೈಸ್ ಪಾರ್ಟ್ಲಿ ಪೇಡ್ ಅಪ್ ಆಗಿದ್ರೆ ಅದನ್ನ ನಾವು ರಿಡಂಪ್ಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಅದೇ ರೀತಿನೇ ಇನ್ನ ನೆಕ್ಸ್ಟ್ ನೋಡೋದಾದ್ರೆ ದಟ್ ಈಸ್ ಓನ್ಲಿ ನಾವೇನ್ ರಿಡಂಪ್ಷನ್ ಮಾಡ್ತೀವಿ ಆ ಒಂದು ರಿಡಂಪ್ಷನ್ ನಾವು ರಿಡಂಪ್ಷನ್ ಮಾಡ್ಬೇಕಾಗಿರೋ ಪ್ರಿಫರೆನ್ಸ್ ಶೇರ್ಸ್ ಅನ್ನ ನಾವು ಏನ್ ಮಾಡ್ತೀವಿ, ನಮ್ಮ ಹತ್ರ ಇರ್ತಕ್ಕಂಥ ಒಂದು ಕಂಪನಿ ಅರ್ನ್ ಮಾಡಿರ್ತಕ್ಕಂಥ ಡಿವಿಸಬಲ್ ಪ್ರಾಫಿಟ್ ಅನ್ನ ನಾವು ಅಡ್ಜಸ್ಟ್ ಮಾಡ್ಬೇಕಾಗಿರತ್ತ. ಅದರ್ವೈಸ್ ಪ್ರಾಫಿಟ್ ಇಲ್ಲ ಅಂತ ಹೇಳೋದಾದ್ರೆ ನಾವ್ ಎಲ್ಲಿಂದ ಕೊಡ್ತೀವಿ, ನ್ಯೂ ಈಕ್ವಿಟಿ ಶೇರ್ಸ್ ಅಥವಾ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಇಶ್ಯೂ ಮಾಡಿ ಅಲ್ಲಿಂದ ನಾವು ಅಡ್ಜಸ್ಟ್ ಮಾಡ್ಬೇಕಾಗಿರತ್ತ. ಅಂಡ್ ಅದೇ ರೀತಿನೇ ಏನಾದ್ರೂ ರಿಡಂಪ್ಷನ್ ಮಾಡ್ಬೇಕಾಗಿದ್ರ ಪ್ರೀಮಿಯಂಗೆ ಏನಾದ್ರು ರಿಡೀಮ್ ಮಾಡ್ತಾ ಇದ್ರ ಆ ಒಂದು ಪ್ರೀಮಿಯಂ ಅಮೌಂಟ್ ನ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗಿರತ್ತೆ ಅನ್ನೋದನ್ನ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಪ್ರಾಬ್ಲಮ್ಸ್ ನ ಮಾಡ್ಬೇಕಿರತ್ತೆ. ಸೊ ಹಾಗಾಗಿ ಈ ಒಂದು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಮೀನಿಂಗ್ ಅನ್ನ ನಾವು ತಿಳ್ಕೊಂಡ್ವಿ. ಅದೇ ರೀತಿನೇ ಕೆಲವೊಂದು ರೂಲ್ಸ್ ಕೂಡ ನಾವು ತಿಳ್ಕೊಂಡ್ವಿ. ಇದನ್ನ ನಾವು ಬೇಸ್ ಆಗಿ ಇಟ್ಕೊಂಡು ಪ್ರಾಬ್ಲಮ್ಸ್ ನ ಮಾಡ್ಬೇಕಾಗಿರತ್ತ. ಈ ಒಂದು ಪ್ರಾಬ್ಲಮ್ಸ್ ನ ಮಾಡೋದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಇಂಪಾರ್ಟೆಂಟ್ ಜರ್ನಲ್ ಎಂಟ್ರೀಸ್ ನ ನಾವು ನೋಡ್ಕೊಂಡು ನಾವು ಈ ಒಂದು ಪ್ರಾಬ್ಲಮ್ಸ್ ನ ನಾವು ಸ್ಟಾರ್ಟ್ ಮಾಡ್ಬೇಕಾಗಿರತ್ತೆ. ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಮಾಡ್ತೀನಿ. ಥ್ಯಾಂಕ್ ಯು.